ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜಯಕುಮಾರ್, ಶ್ರೀ ಸಿಗಂದೂರೇಶ್ವರಿ ಟೆಕ್ನಾಲಜಿ ಸಾಗರ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾವು ವಾಟರ್ ಪ್ಯೂರಿಫೈಯರ್ನ ಯಾಕೆ ಬಳಸಬೇಕು ಅಂತೇಳಿ ಒಂದು ಡಿಸ್ಕಸ್ ಮಾಡೋಣ. ಈಗ ಮೊದಲೆಲ್ಲ ನೀರು ವಾಟರ್ ಸೋರ್ಸ್ ಹೇಗಿತ್ತು ಅಂದರೆ, ಮೇಲ್ಗಡೆಯಿಂದ ಹರಿದು ಬರ್ತಾಯಿತ್ತು, ಇಲ್ಲ ನದಿಗಳಲ್ಲಿ ನೀರು ಯೂಸ್ ಮಾಡ್ತಾಯಿದ್ರು. ಅಲ್ಲಿ ಇವತ್ತಿನ ಅಷ್ಟು ಜನಸಂಖ್ಯೆ ಇರಲಿಲ್ಲ ಹಾಗಾಗಿ ಏನಾಗ್ತಿತ್ತು ಅಂದರೆ ನೀರು ಕಲುಷಿತ ಆಗಿರಲಿಲ್ಲ. ಇವಾಗ ಏನಾಗಿದೆ ಅಂದರೆ, ಒಂದು ಮನೆ ಇರುತ್ತೆ, ಮನೆ ಒಳಗಡೆ ಟಾಯ್ಲೆಟ್ ಇರುತ್ತೆ, ಬಾತ್ರೂಮ್ ಇರುತ್ತೆ, ಸುತ್ತ ಚರಂಡಿ ಬರುತ್ತೆ, ಪಕ್ಕದಲ್ಲಿ ಮನೆ ಬರುತ್ತೆ, ಮತ್ತೆ ಅದೇ ಥರ ಟಾಯ್ಲೆಟು ಬಾತ್ರೂಮ್ ಪ್ರತಿಯೊಂದು ಅಂದರೆ 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಸಾವಿರಾರು ಮನೆಗಳಾಗ್ತವೆ, ಸಾವಿರಾರು ಟಾಯ್ಲೆಟ್ ಆಗುತ್ತೆ. ಟಾಯ್ಲೆಟ್ ಗುಂಡಿಗಳು, ಆ ಬಾತ್ರೂಮು ಮತ್ತು ಟಾಯ್ಲೆಟಿಂದ ಹೋಗಿರೋ ನೀರು ಎಲ್ಲಿ ಹೋಗುತ್ತೆ? ಬಾವಿಗೆ ಇಂಡೈರೆಕ್ಟಾಗಿ ಹೋಗುತ್ತಲ್ವ, ಮಣ್ಣಿನೊಳಗೆ ಸೇರುತ್ತೆ, ಇಂಡೈರೆಕ್ಟಾಗಿ ಮತ್ತೆ ಬಾವಿಯಿಂದ ಬರುತ್ತೆ. ಹಾಗಾಗಿ ಇವತ್ತಿನ ಸಿಚುವೇಷನಲ್ಲಿ ನಾವು ಕುಡಿತಿರೋಂಥ ಬಾವಿ ನೀರಾಗಿರ್ಬೋದು, ಸಂಪು ನೀರಾಗಿರ್ಬೋದು, ಅಥವಾ ಮುನ್ಸಿಪಾಲ್ಟಿಯವರು ಕೊಡ್ತಾ ಇರೋಂಥ ಬೋರ್ ವಾಟರ್ ಆಗಿರ್ಬೋದು, ಇಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಅದು ಕಲುಷಿತ ಆಗಿರುತ್ತೆ. ಯಾಕಂದರೆ ಮನುಷ್ಯನಿಗೆ ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ, ಅದರ ಜೊತೆಗೆ ಶುದ್ಧವಾದ ನೀರು ಸಹ ಇಂಪಾರ್ಟೆಂಟು. ಯಾಕಂದರೆ ನೀರಿನಲ್ಲಿ ಮಿನರಲ್ಸ್ಗಳು, ಈಗ ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಕ್ಲೋರೈಡ್, ಆರ್ಸೆನಿಕ್ಕು, ಈ ಥರದ್ದು ಕೆಲವೊಂದು ಮಿನರಲ್ಸ್ಗಳು ಹೆವಿ ಇರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಕುಡಿದಾಗ ಮತ್ತು ಬ್ಯಾಕ್ಟೀರಿಯಾ ವೈರಸ್ ಇರುತ್ತೆ, ಕಾಲರ ಬರ್ಬೋದು, ಮತ್ತು ಸ್ಕಿನ್ ಅಲರ್ಜಿಗಳಾಗ್ಬೋದು, ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು. ಉದಾಹರಣೆ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ನೀರಲ್ಲಿ ಜಾಸ್ತಿ ಇತ್ತು ಅಂದರೆ ಕಿಡ್ನಿ ಸ್ಟೋನ್ಸ್ ಬರುತ್ತೆ, ನಿಮಗೆ ರ್ಯಾಷಸ್ ಆಗೋಂಥದ್ದು, ಹಲವಾರು ಕಾಯಿಲೆಗಳು ಈಗ ನೀರಿನಿಂದಲೇ ಬರ್ತಾಯಿದ್ದಾವೆ. ಹಾಗಾಗಿ ನಾವು ಕುಡಿಯುವಂಥ ನೀರಿನ ಬಗ್ಗೆ ಕಾಳಜಿ ವಹಿಸಬೇಕಾದದ್ದು ಬಹಳ ಮುಖ್ಯವಾದ್ದು. ಏನಪ್ಪ ಅಂತಂದರೆ, ಇದಕ್ಕೆ ಸೊಲ್ಯೂಷನ್ನು ಈಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಕಂಪ್ನಿಯ ಬೇರೆ ಟೈಪಲ್ಲಿ ಪ್ಯೂರಿಫಿಕೇಷನ್ ಆಗೋಂಥ ವಾಟರ್ ಪ್ಯೂರಿಫೈಯರ್ಗಳು ಬಂದಿದ್ದಾವೆ. ಆ ವಾಟರ್ ಪ್ಯೂರಿಫೈಯರ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಯಾಕಂದರೆ ಈಗ ಕೆಲವರಿಗೆ ವಾಟರ್ ಪ್ಯೂರಿಫೈಯರ್ ಬೇಕು ಅಂತಿರುತ್ತೆ, ಬಟ್ ಶಾಪ್ ಅವ್ರ ಹತ್ರ ಹೋಗಿ ಕೇಳಿದಾಗ ಏನು ಮಾಡ್ತಾರೆ ಅವರು, ಈಗ ಸೇಲ್ಸ್ ದೃಷ್ಟಿಯಿಂದ ನಿಮಗೆ ಯಾವ ರೇಟಿಂದ ಬೇಕು ಸರ್, 5,000 ಬೇಕಾ, ಹಾಂ ಇದು ತಗೋಬೇಡಿ, 10,000 ಬೇಕಾ ಇದು ತಗೋಬೇಡಿ, 20,000 ಬೇಕಾ ಇದು ತಗೋಬೇಡಿ ಅಂತಾರೆ. ಬಟ್ ನೀವು ರೇಟ್ ಮೇಲೆ ಡಿಪೆಂಡ್ ಆಗಿ ವಾಟರ್ ಪ್ಯೂರಿಫೈಯರ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ನೀರಲ್ಲಿ TDS ಭಾಳ ಡೌನ್ ಇರುತ್ತೆ. ಹೈಯರ್ ಆ್ಯಂಡ್ ವಾಟರ್ ಪ್ಯೂರಿಫೈಯರ್ ಕೊಟ್ಬಿಡ್ತಾರೆ. ಅದರಲ್ಲಿ TDSನ್ನು ಅಂದರೆ ನೀರಲ್ಲಿರೋಂಥ ಲವಣಾಂಶಗಳನ್ನೆಲ್ಲ ತೆಗೆದು 0 ಮಾಡಿಬಿಡುತ್ತೆ. ನೀರಲ್ಲಿರೋ TDS ತುಂಬ 0 ಆಯಿತು ಅಂದರೆ ನೀವು ನೀರು ಕುಡಿದ್ರೆ ಡ್ರಿಪ್ ವಾಟರ್ ಕುಡ್ದಂಗೆ, ಏನೂ ಯೂಸ್ ಇಲ್ಲ. ಹಾಗಾಗಿ ನಿಮ್ಮ ಮನೆಯ ನೀರಿನ ಮೂಲ ಹಾಗೂ ಅದರಲ್ಲಿ ಏನು ಕಂಟೆಂಟ್ ಇದೆ, ಆ ನೀರಿಗೆ ಸೂಟೇಬಲ್ ಆಗೋಂಥ ವಾಟರ್ ಪ್ಯೂರಿಫೈಯರು ನಿಮ್ಮ ಮಾರ್ಕೆಟಲ್ಲಿರೋದ್ರಲ್ಲಿ ಯಾವುದು ಸೂಕ್ತ, ಅದನ್ನು ಪರಿಶೀಲಿಸಿ ನೀವು ತಗೊಳ್ಳೋದು ಒಳ್ಳೆಯದು. ಬ್ರ್ಯಾಂಡ್ ಅಂತೇಳಿ ನೀವು ಹೈಯರ್ ಆ್ಯಂಡ್ ತೊಗೊತೀರಾ, ನಿಮ್ಮದು ನೀರಲ್ಲಿ TDS ಇರೋಲ್ಲ, ಅವಾಗ 0 ಆಗುತ್ತೆ. ಇಲ್ಲ ಸ್ವಲ್ಪ ಕಡಿಮೆದಂತ ತೊಗೊಳ್ತೀರಾ, ನಿಮ್ಮ ನೀರಲ್ಲಿ TDS ಜಾಸ್ತಿ ಇರುತ್ತೆ, ಅದು TDSನ್ನು ಕಂಟ್ರೋಲ್ ಮಾಡ್ತಾ ಇರೋಲ್ಲ. ಹಾಗಾಗಿ ನೀವು ವಾಟರ್ ಪ್ಯೂರಿಫೈಯರ್ನ ಆಯ್ಕೆ ಮಾಡುವಲ್ಲಿ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ಯಾಕೆಂದರೆ ಒಂದು ವಾಟರ್ ಪ್ಯೂರಿಫೈಯರ್ ಇವತ್ತು ತಗೊಂಡೋಗಿ ನಾಳೆ ಅದನ್ನ ಬಿಸಾಡೋ ಅಂಥದ್ದಲ್ಲ. ಮಿನಿಮಮ್ ವಾಟರ್ ಪ್ಯೂರಿಫೈಯರ್ದು ಒಂದು 5 to 10 ಇಯರ್ಸು ಬರ್ತವೆ. ಹಾಗಾಗಿ ಒಮ್ಮೆ ನೀವು ವಾಟರ್ ಪ್ಯೂರಿಫೈಯರ್ನ ಪರ್ಚೇಸ್ ಮಾಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮನೆಯ ನೀರು ಬಾವಿ ನೀರೋ, ಬೋರ್ ನೀರೋ, ಅಥವಾ ಮುನ್ಸಿಪಾಲ್ಟಿ ನೀರೋ,